ಜನ ಏನಂತಾರೆ ಈ ಒಂದು ಶಬ್ದ ಪ್ರತಿಯೊಬ್ಬ ಭಾರತೀಯನಿಗೂ ಕಾಡುವಂಥ ಶಬ್ದ ಆಗಿದೆ. ಅದು ದೊಡ್ಡವರೇ ಆಗಲಿ, ಚಿಕ್ಕವರೇ ಆಗಲಿ, ಅಥವಾ ಮಧ್ಯಮ ವರ್ಗೀಯವರೇ ಆಗಲಿ, ಹೈ ಕ್ಲಾಸ್, ಮಿಡಲ್ ಕ್ಲಾಸ್, ಲೋ ಕ್ಲಾಸ್, ಎಲ್ಲ ಕ್ಲಾಸಿಗೂ ಅನ್ವಯಿಸುವಂತಹ ಒಂದು ಪದ ಜನ ಏನಂತಾರೆ. ಹೌದು, ಎಷ್ಟೋ ಸರಿ ನಾವು ನಮಗೋಸ್ಕರ ಬದುಕೋದೇ ಇಲ್ಲ ಕಣ್ರಿ. ಕೆಲವೊಮ್ಮೆ ತಂದೆ ತಾಯಿಗಳಿಗೋಸ್ಕರ ಬದುಕಿದರೆ ಅಕ್ಕ ತಂಗಿಯರಿಗೋಸ್ಕರ ನಾವು ಬದುಕಬೇಕಾಗತ್ತೆ, ತಮ್ಮನಿಗೋಸ್ಕರ ಬದುಕಬೇಕಾಗತ್ತೆ, ಅಣ್ಣನಿಗೋಸ್ಕರ ಬದುಕಬೇಕಾಗತ್ತೆ. ನಮಗೋಸ್ಕರ ನಾವು ಬದುಕೋದು ಯಾವಾಗ ಅಂತ ಗೊತ್ತಿಲ್ಲ. ಹೌದು, ನಾವು ಕೆಲವೊಮ್ಮೆ ಕೆಲವೊಂದು ಕೆಲಸಗಳನ್ನು ನಮಗೋಸ್ಕರ ಮಾಡದೇ ಇದ್ದರೂ ಪರವಾಗಿಲ್ಲ, ಕುಟುಂಬಸ್ಥರ ಸಲುವಾಗಿ ಮಾಡ್ತೀವಿ, ಫ್ರೆಂಡ್ಸ್ ಸಲುವಾಗಿ ಮಾಡ್ತೀವಿ, ಸಂಬಂಧಿಕರ ಸಲುವಾಗಿ ಮಾಡ್ತೀವಿ. ಅವ್ರು ಏನು ಅನ್ಕೊತಾರೆ ಅಂತ ನಾವು ಕೆಲವೊಂದು ಕೆಲಸಗಳನ್ನೇ ಮಾಡೋದಿಲ್ಲ. ಉದಾಹರಣೆಗೆ ಬಟ್ಟೆ ಹಾಕ್ಕೊಳ್ಳೋ ವಿಷಯ ಅಂದ್ಕೊಳ್ಳಿ. ನಾವು ಯಾವುದೋ ಒಂದು ಹಳ್ಳಿಯಲ್ಲಿ ಇರ್ತೀವಿ, ಹುಡುಗಿಯರು ಅದರಲ್ಲಿ. ಅವ್ರಿಗೆ ಈ ಸೋಷಿಯಲ್ ಮೀಡಿಯಾ ನೋಡಿಯೋ, ಟಿ ವಿ ನೋಡಿಯೋ, ಸಿನಿಮಾ ನೋಡಿಯೋ, ಅವ್ರು ಇಷ್ಟಪಟ್ಟುವಂತಹ ಹೀರೋಯಿನ್ಗಳನ್ನು ನೋಡಿಯೋ ಅವ್ರಿಗೂ ಕೂಡ ಅವ್ರದ್ದೇ ಥರ ಡ್ರೆಸ್ಗಳನ್ನು ಹಾಕ್ಕೋಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ನಾವು ಹಾಕ್ಕೊಳ್ಳೋದಿಲ್ಲ. ಯಾಕೆ ಹೇಳಿ? ತಂದೆ ತಾಯಿಗಳು ಅದಕ್ಕೆ ಪರ್ಮಿಷನ್ನೂ ಕೊಡ್ತಾರೆ, ಆಯಿತು ಬಿಡಮ್ಮ ಹಾಕು ಅಂತ. ಆದರೆ ಸಮಾಜಕ್ಕೆ ಹೆದರಿ, ಪಕ್ಕದ ಮನೆಯಲ್ಲಿ ನಮ್ಮ ಮಾಮ ಏನಂತಾನೋ, ಹಿಂದಿನ ಮನೆಯಲ್ಲಿ ನಮ್ಮ ಅಜ್ಜಿ ಏನಂತಾಳೋ, ಅಥವಾ ನಮ್ಮ ಕುಟುಂಬಸ್ಥರು ಏನಂತಾರೋ, ಅಥವಾ ನಮ್ಮ ಸಂಬಂಧಿಕರು, ದೂರ ಸಂಬಂಧಿಕರು, ಕಸಿನ್ಸ್ ಏನಂತಾರೋ, ಅತ್ತೆ ಮಾವ ಏನಂತಾರೋ, ಮಾಮ ಏನಂತಾರೋ, ಕಾಕ ಏನಂತಾರೋ, ಚಿಕ್ಕಪ್ಪ ಏನಂತಾರೋ ಅಂದ್ಕೊಂಡು ನಾವು ಡ್ರೆಸ್ಗಳನ್ನೇ ಹಾಕ್ಕೊಳ್ಳಲ್ಲ. ನಮ್ಮ ಇಷ್ಟಾರ್ಥಗಳನ್ನು, ನಮ್ಮ ಇಷ್ಟಗಳನ್ನು, ನಮ್ಮ ವಿಷಯಗಳನ್ನು, ಆಸೆ ಆಕಾಂಕ್ಷೆಗಳನ್ನು ಈ ರೀತಿಯಾಗಿ ನಾವು ಒಬ್ಬೊಬ್ಬರೇ ಒಂದೊಂದೇ ರೀತಿಯಲ್ಲಿ ಬಲಿ ಕೊಡ್ತಾನೇ ಹೋಗ್ತಾ ಇದ್ದೀವಿ. ದಿಸ್ ಈಸ್ ಅ ಸಿಂಪಲ್ ವೇ. ಒಂದು ಸಿಂಪಲ್ ಅಂತ ಉದಾಹರಣೆ ಕೊಟ್ಟೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ನಮ್ಮ ಎಜುಕೇಷನ್ ಸಿಸ್ಟಮ್, ಶಿಕ್ಷಣ, ನಾವು ಏನು ಆಗಬೇಕು ಅಂತ ಅಂದ್ಕೊತೀವೋ ಅದು ಕೂಡ ಆಗೋಕ್ಕಾಗಲ್ಲ. ಯಾಕೆ ಹೇಳಿ? ನಮ್ಮ ಚಿಕ್ಕಪ್ಪನ ಮಗ ಇಂಜಿನಿಯರ್ ಆಗಿರ್ತಾನೆ, ನಮ್ಮ ದೊಡ್ಡಪ್ಪನ ಮಗ ಡಾಕ್ಟರ್ ಆಗಿರ್ತಾನೆ. ಈಗೇನಾಗುತ್ತೆ ಹೇಳಿ? ನಮ್ಮ ತಂದೆ ತಾಯಿಗಳೂ ಕೂಡ ಅವನ ಥರನೇ ಆಗಬೇಕು, ಇವನ ಥರನೇ ಆಗಬೇಕು. ಅವ್ರು ಏನು ತಿಳ್ಕೊಂಬಿಡ್ತಾರೆ, ಜನ ಏನು ತಿಳ್ಕೊಂಬಿಡ್ತಾರೆ, ಅಯ್ಯೋ ನಿನ್ನ ಮಗ ಹಾಳಾಗೋದ, ನಿನ್ನ ಮಗ ಒಬ್ಬ ಮಾಮೂಲಿ ಮೇಸ್ಟ್ರ್ ಆಗಿಬಿಟ್ಟ, ಒಬ್ಬ ಮಾಮೂಲಿ ಮೆಕ್ಯಾನಿಕ್ ಆಗಿಬಿಟ್ಟ, ಅಲ್ಲಿ ನೋಡು ನಿಮ್ಮ ಡಾಕ್ಟ್ರ್ ಆದರು, ಇಂಜಿನಿಯರ್ ಆದರು. ಅವ್ರು ಏನು ಅಂದ್ಕೊತಾರೆ ಅಂತ ನಾವು ನಮ್ಮ ಕರಿಯರನ್ನೇ ಹಾಳು ಮಾಡ್ಕೊಳ್ಳೋಂತಹ ಪರಿಸ್ಥಿತಿ ನಾವು ನೋಡ್ತಾನೇ ಇದ್ದೀವಿ. ಈ ವಿಡಿಯೋ ನೋಡ್ತಾ ಇರೋರಲ್ಲಿ ನನ್ನ ಪ್ರಕಾರ 85 to 90% ಜನ ತಮಗೆ ಇಷ್ಟವಾದಂತಹ ಕರಿಯರನ್ನು ಚೂಸ್ ಮಾಡಿಕೊಂಡು ಕಷ್ಟಪಡ್ತಾ ಇದ್ದಾರೆ. ಕೆಲವೊಬ್ಬ ಜನ ಒಂದು 10% ಗೊತ್ತಿಲ್ಲ, ಬಟ್ ಈಗ ಆ ಪರ್ಸೆಂಟೇಜ್ ಜಾಸ್ತಿ ಆಗ್ತಾಯಿದೆ. ಹೌದು, ತಮಗೆ ಇಷ್ಟಿಗೆ ಆದಂತಹ ಕರಿಯರನ್ನು, ಕೆಲಸವನ್ನು ಮಾಡೋದರಲ್ಲಿ ಜನ ಈಗ ಬೇರೆಯವ್ರ ಬಗ್ಗೆ ಕೇರ್ ಮಾಡ್ತಾಯಿಲ್ಲ. ಅದರಲ್ಲೂ ಸಿಟಿಗಳಲ್ಲಿ ಕೇರ್ ಮಾಡೋದಿಲ್ಲ. ಆದಷ್ಟು ಈ ಪಟ್ಟಣಗಳಲ್ಲಿ, ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ಏನಾಗ್ತಾಯಿದೆ ಅಂದರೆ ತುಂಬ ಕ್ಲೋಸ್ ಆಗಿರ್ತಾರೆ. ಅವ್ರು ಏನು ಅನ್ಕೊತಾರೆ ಅಂದ್ಕೊಂಬಿಟ್ಟು ಆ ಕೆಲಸ ಮಾಡೋದಾಗಲಿ, ಇವ್ರು ಏನಂತಾರೆ ಅಂದ್ಕೊಂಬಿಟ್ಟು ಈ ಕೆಲಸ ಮಾಡೋದಾಗಲಿ, ಅಥವಾ ಮಾಡದೇ ಇರೋದಾಗಲಿ ನಡೀತಾನೆ ಇರುತ್ತೆ. ಸ್ನೇಹಿತರೆ, ನಾವು ಯಾಕೆ ನಮಗೋಸ್ಕರ ಬದುಕಬೇಕಾಗತ್ತೆ ಹೇಳಿ? ಅವ್ರವ್ರಿಗೆ ಏನೇನು ಅವರ ಸ್ವಾರ್ಥ, ಅವರ ಒಂದು ಶಕ್ತಿ ಇರುತ್ತದೆಯೋ, ಸಾಮರ್ಥ್ಯ ಇರುತ್ತದೆಯೋ ಅವ್ರ ಪ್ರಕಾರ ಮಾಡಲಿ. ಉದಾಹರಣೆಗೆ ನೀವು ಈ ಎಲ್ಲ ಎನಿಮಲ್ಗಳನ್ನು, ಒಂದು ಕಡೆ ಹುಲಿ, ಒಂದು ಕಡೆ ಇಲಿ, ಒಂದು ಕಡೆ ಆನೆ, ಒಂದು ಕಡೆ ಚಿರತೆ, ಜಿಬ್ರಾ, ಜಿರಾಫೆ, ಕೋತಿ, ಇವುಗಳೆಲ್ಲ ತಂದುಬಿಟ್ಟು ಒಂದು ಟೆಸ್ಟ್ ಇಡ್ತಾರೆ, ಈ ಮರನ ಹತ್ತಬೇಕು ಅಂತ. ಈಗ ಆನೆ ನೋಡಿದರೆ ದಷ್ಟಪುಷ್ಟವಾಗಿದೆ, ಶಕ್ತಿಶಾಲಿಯಾಗಿದೆ, ಆದರೆ ಅದಕ್ಕೆ ಆ ಮರ ಹತ್ತಕ್ಕಾಗಲ್ಲ. ನೀವು ಒಂದು ವೇಳೆ ಆ ಮರನ ಅದಕ್ಕೆ ಹತ್ತು ಅಂದರೆ ಸಾಧ್ಯ ಆಗುತ್ತಾ? ಆಗೋದಿಲ್ಲ. ಅದೇ ರೀತಿ ನಮ್ಮಲ್ಲಿ ಶಕ್ತಿ ಇರ್ಬೋದು, ಯುಕ್ತಿ ಇರ್ಬೋದು, ಆದರೆ ಅದನ್ನು ಹತ್ತಕ್ಕಾಗುತ್ತೋ, ಅದನ್ನು ಮಾಡೋಕ್ಕಾಗುತ್ತೋ ಇಲ್ಲೋ ಅನ್ನೋದನ್ನು ಪ್ರತಿಯೊಬ್ಬ ತಂದೆ ತಾಯಿನೂ ಯೋಚನೆ ಮಾಡಬೇಕು. ತಮ್ಮ ಮಗ ಅಥವಾ ಮಗಳು ಈ ಕೆಲಸ ಮಾಡಬಹುದಾ ಅಂತ. ಅವ್ರಿಗೇನು ಅಷ್ಟ ಆಗುತ್ತೆ, ಅವ್ರಿಗೇನು ಕಷ್ಟ ಆಗುತ್ತೆ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೋಬೇಕು.
ಯಾರೋ ಏನೋ ಅಂತಾರೆ, ಯಾರೋ ಏನೋ ಮಾಡ್ತಾರೆ ಅಂತ ಪ್ರತಿಯೊಬ್ಬರು ಮಾಡೋಕ್ಕಾಗಲ್ಲ ಸ್ವಾಮಿ. ಪ್ರತಿಯೊಬ್ಬರಿಗೂ ಇವತ್ತು ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ಹಾಗಾದರೆ ಪ್ರತಿಯೊಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿಬಿಟ್ರೆ ನೀವೇನು ರೀತಿ ತಿಂತೀರಾ? ಹೊಲದಲ್ಲಿ ಬೆಳೆಯೋರು ಯಾರು? ಹೊಲದಲ್ಲಿ ಉಳೋರು ಯಾರು? ಪ್ರತಿಯೊಬ್ಬರು ಇಂಜಿನಿಯರಾಗಿ ಕೂತ್ಕೊಂಡ್ಬಿಟ್ರೆ, ಸಾಫ್ಟ್ವೇರ್ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ದುಡ್ಡು ಸಿಗುತ್ತೆ ನಿಮಗೆ, ಜನ ದುಡ್ಡು ಸಿಗುತ್ತೆ. ಒಂದು ವೇಳೆ ಮಾರ್ಕೆಟಲ್ಲಿ ಅಕ್ಕಿನೇ ಇಲ್ಲ, ಬೇಳೆನೇ ಇಲ್ಲ, ಎಣ್ಣೆನೇ ಇಲ್ಲ ಅಂದರೆ ಏನು ಮಾಡ್ತೀರಾ? ಅದಕ್ಕೆ ದೇವರು ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತಹ ಬುದ್ಧಿ ಕೊಟ್ಟಿದ್ದಾನೆ. ದೇವನು ಪ್ರತಿಯೊಬ್ಬರಿಗೂ ಅವ್ರಿಗೆ ಆದಂತಹ ಒಂದು ಕಾರ್ಯವನ್ನು ಕೊಟ್ಟಿದ್ದಾರೆ. ನೀನು ಈ ಕರ್ಮವನ್ನು ಮಾಡಿದ್ದೀಯಾ, ನೀನು ಈ ಕಾರ್ಯವನ್ನು ಈ ಜನ್ಮದಲ್ಲಿ ಮಾಡಬೇಕು. ನೀನು ಒಬ್ಬನಿಗೆ ಗಟ್ರ ತೊಳೆಯೋಕ್ಕೆ ಕೆಲಸ ಕೊಟ್ಟಿದ್ದರೆ ಇನ್ನೊಬ್ಬನಿಗೆ ಪ್ರೈಮ್ ಮಿನಿಸ್ಟರ್ ಆಗೋ ಒಂದು ಕೆಲಸ ಕೊಟ್ಟಿರ್ತಾನೆ, ಇನ್ನೊಬ್ಬನಿಗೆ ಗೃಹ ಮಂತ್ರಿ ಆಗೋಕ್ಕೆ ಕೆಲಸ ಕೊಟ್ಟರೆ ಇನ್ನೊಬ್ಬನಿಗೆ ಚಕ್ಕಡಿ ಓಡಿಸೋಕ್ಕೆ ಕೆಲಸ ಕೊಟ್ಟಿರ್ತಾನೆ, ಇನ್ನೊಬ್ಬರು ಡ್ರೈವರ್ ಆಗಿರ್ತಾನೆ, ಒಬ್ಬರು ಕ್ಲೀನರ್ ಆಗಿರ್ತಾನೆ, ಒಬ್ಬರು ಬಸ್ ಕಂಡಕ್ಟರ್ ಆಗಿರ್ತಾನೆ, ಸರ್ಕಾರ ಹುದ್ದೆಯಲ್ಲಿ ಕೆಲಸ ಮಾಡೋರು ಇರ್ತಾರೆ. ಎರಡ ಸ್ನೇಹಿತರೆ, ಒಬ್ಬ ಕಾರ್ಪೆಂಟರ್ ಆದರೆ ಇನ್ನೊಬ್ಬನು ಕಮ್ಮಾರ ಆಗಿರ್ತಾನೆ. ಸೊ ಇವೆಲ್ಲ ಏನಂದರೆ ದೇವರು ಮಾಡಿ ಕಳಿಸಿಕೊಟ್ಟಿರುವಂತಹ ಕಾರ್ಯಗಳಾಗಿದ್ದಾವೆ. ಅವರವರು ಆ ಕೆಲಸ ಮಾಡಬೇಕು, ಆಗಲೇ ಈ ಭೂಮಿ ಒಂದು ಬ್ಯಾಲೆನ್ಸ್ ಆಗುತ್ತೆ. ಎಲ್ಲರೂ ಎಲ್ಲ ಕೆಲಸ ಮಾಡಿದರೆ ಎಲ್ಲರೂ ಊಟ ಮಾಡ್ಬೋದು, ಎಲ್ಲರೂ ಸುಖವಾಗಿರ್ಬೋದು. ಕೆಲವೊಬ್ಬರು ಮೀನ ಹಿಡಿಯೋಕ್ಕೆ ಹೋಗ್ತಾರೆ, ಮೀನ ತಿಂತಾರೆ. ಕೆಲವೊಬ್ಬರು ಏನೋ ಕುರುಬರಾಗಿ ಮೇಕೆಗಳನ್ನು ಸಾಕ್ತಾರೆ. ಹೀಗೆ ಪ್ರತಿಯೊಬ್ಬರಿಗೂ ದೇವರು ಒಂದೊಂದು ಕೆಲಸವನ್ನು ಕೊಟ್ಟಿದ್ದಾನೆ. ಹೀಗಾಗಿ ನಮ್ಮಲ್ಲಿ ಪ್ರತಿಯೊಬ್ಬರು ತಮ್ಮ ಕೆಲಸ ಮಾಡ್ತಾ ಇದ್ದರೆ ಮಾತ್ರ ಈ ಭೂಮಿ ನಡೆಯೋದು, ಇಲ್ಲ ಅಂದರೆ ಸಾಧ್ಯನೇ ಇಲ್ಲ. ಚಂದ್ರ ಹೇಗೆ ರಾತ್ರಿಯಲ್ಲಿ ಬೆಳಗ್ತಾನೋ ಹಾಗೆ ಸೂರ್ಯ ಡೇ ಟೈಮಲ್ಲಿ ಬೆಳಗ್ತಾನೆ. ಯೋಚನೆ ಮಾಡಿ, ಇಬ್ಬರು ಬದಲಾಗ್ಬಿಟ್ರೆ ಹೇಗೆ ಆಗುತ್ತಾ? ಆವಾಗ ಈ ಭೂಮಿ ಓಡೋದಿಲ್ಲ ಸ್ನೇಹಿತರೆ. ಹೀಗಾಗಿ ನಮ್ಮ ಕೆಲಸಗಳನ್ನು ನಾವು ಯಾವುದೇ ಕಷ್ಟ ಬಂದರೂ ಇಷ್ಟಪಟ್ಟು ಮಾಡಬೇಕು. ಯಾರೋ ಏನೋ ಅಂತಾರಂತ ಸೂರ್ಯ ರಾತ್ರಿಯಲ್ಲಿ ಹುಟ್ಟೋಕ್ಕಾಗತ್ತಾ? ಅಥವಾ ಚಂದ್ರ ದಿನದಲ್ಲಿ ಹುಟ್ಟೋಕ್ಕಾಗತ್ತಾ? ನಮ್ಮ ಕೆಲಸ ನಾವು ಮಾಡೋಣ. ಯಾರು ಏನು ಬೇಕಾದ್ರೆ ಅಂದ್ಕೊಳ್ಳೋರಿಗೇನು ಸರ್. ಅದಕ್ಕೆ ಹಿಂದಿಯಲ್ಲಿ ಒಂದು ಹಾಡೇ ಇದೆ, ಕುಚಿತೋ ಲೋಗಕ್ಕೆ ಹೆಂಗೆ ಲೋಗೋಂಕ ಕಾಮ ಹೇ ಕೆಹನ. ಮಾತಾಡೋರಿಗೆ ಮಾತಾಡೋಕ್ಕೆ ಬಿಡಿ, ನೀವು ಮಾಡೋ ಕೆಲಸನ ಮುಂದುವರಿಸಿ. ನಿಜಕ್ಕೂ ನಿಮಗೆ ಈ ರೀತಿಯ ಅನುಭವ ಆಗಿದ್ದರೆ ನಿಮ್ಮ ಅನಿಸಿಕೆಯನ್ನು ಗೊತ್ತಲ್ಲ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇಂತಹದೇ ಕೆಲವೊಂದು ನಿಮಗೆ ನಾಟುವಂತಹ, ಹೌದು ಇದು ನನ್ನ ಜೊತೆ ನಡೀತಾ ಇದೆ ಅನ್ನುವಂಥ ವಿಷಯಗಳನ್ನು ತರೋಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀನಿ ಈ ಒಂದು KK ಲೈಫಲ್ಲಿ.